ದಯವಿಟ್ಟು ನೀವು ಇಂಗ್ಲೀಷ್ ಮೀಡಿಯಮಿಗೆ ನಾವು ಸರಿ ಸಮಾನರಲ್ಲ, ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ ಅನ್ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೋಬೇಡಿ. ಜೊತೆಗೆ ಇವರು ಮಲೆನಾಡಿನ ಕುವರ ಅವರು. ನಾನು ಒಂದು ಕೋಟಲ್ಲಿ ತುಂಬ ಬಿಲೀವ್ ಮಾಡ್ತೇನೆ, ದಟ್ ಈಸ್ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಇಫ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್. ಕನ್ನಡದಲ್ಲಿ ಓದಿರುವಂತ ಕನ್ನಡ ಅಭ್ಯರ್ಥಿಗಳು ಕೂಡ UPSC ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಹಾರ್ಡ್ ವರ್ಕ್ ಪ್ಲಸ್ ರೈಟ್ ಡೈರೆಕ್ಷನ್ ಈಸ್ ದ ರೆಸಿಪಿ ಫಾರ್ UPSC. ಆ PYQಗಳನ್ನು ನೋಡಿದ್ರೆ ನಮಗೊಂದು ಟ್ರೆಂಡ್ ಗೊತ್ತಾಗ್ತಾ ಹೋಗುತ್ತೆ, ಪ್ಯಾಟರ್ನ್ ಗೊತ್ತಾಗ್ತಾ ಹೋಗುತ್ತೆ. ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಿಪರೇಷನ್ ಬೇಕಾಗುತ್ತೆ. ಪ್ರಿಲಿಮ್ಸಿಗೆ ಸೊ ಎಸ್ಪೆಷಲಿ ಕನ್ನಡ ಮೀಡಿಯಮಿಂದ ಬಂದಿದ್ದವರಿಗೆ ಸ್ವಲ್ಪ CSAT ಇಶ್ಯೂಸ್ ಇರುತ್ತೆ. ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಬೆಂಗಳೂರಿಗೆ ಸ್ವಾಗತ. ನಮ್ಮ ಜೊತೆ ಇಂದು ಇದ್ದಾರೆ ಮನೋಜ್ GS, ಆಲ್ ಇಂಡಿಯಾ ರ್ಯಾಂಕ್ 389. ಸೊ ಇವರು ಥರ್ಡ್ ಅಟೆಂಪ್ಟ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 389 ಗಳಿಸಿದ್ದಾರೆ. ಸೊ ಇವರ ಜರ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಮನೋಜ್. ಎಲ್ಲರಿಗೂ ನಮಸ್ಕಾರ, ನಾನು ಮನೋಜ್ GS. ಸೊ ನಾನು ಹುಟ್ಟಿ ಬೆಳೆದಿದ್ದು ಸಕಲೇಶ್ಪುರದಲ್ಲಿ. ಸೊ ನಾನು ನನ್ನ ವಿದ್ಯಾಭ್ಯಾಸವನ್ನು ಜವಾಹರ್ ವಿದ್ಯಾಲಯ ಮಾವಿನಕೆರೆ ಹಾಸನಲ್ಲಿ ಮುಗಿಸಿದೆ. ಆ್ಯಂಡ್ ನನ್ನ ಗ್ರ್ಯಾಜುಯೇಷನನ್ನು ನಾನು NITK ಸುರತ್ಕಲ್ಲಲ್ಲಿ ಮುಗಿಸಿದೆ. ಸೊ 2023 ಪ್ರಿಪೇರ್ ಆಗ್ತಾ ಇದ್ದೀನಿ. ಇದು ನನ್ನ ಥರ್ಡ್ ಅಟೆಂಪ್ಟ್. ಸೊ ಸೆಕೆಂಡ್ ಇಂಟರ್ವ್ಯೂ. ಸೊ ಈ ಸಲ ಆಲ್ ಇಂಡಿಯಾ ರ್ಯಾಂಕ್ 389 ಬಂದಿದೆ. ಹೋಪ್ಫುಲಿ IPS ಸಿಗುತ್ತೆ. ಸೊ ಇವರು ಹೇಳ್ದಂಗೆ ಇವರು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸ್ಟಡಿ ಮಾಡಿದ್ದಾರೆ. ಸೊ ಯಾವ ರೀತಿ ಜವಾಹರ್ ನವೋದಯದಲ್ಲಿ ಸ್ಟಡಿ ಮಾಡಿರೋದು ನಿಮಗೆ ಹೆಲ್ಪ್ ಮಾಡ್ತು ಪ್ರಿಪ್ರೇಷನ್ ಅಲ್ಲಿ? ಸರ್, ಒಂದು ಬ್ರಾಡ್ ಆಗಿ ಹೇಳೋದಾದರೆ ಜವಾಹರ್ ನವೋದಯ ವಿದ್ಯಾಲಯ ನನಗೆ ಮಾತ್ರ ಅಲ್ಲ, ನನ್ನಂಥ ಪ್ರತಿ ವರ್ಷ ನಮ್ಮ ನವೋದಯದಲ್ಲೇ 80 ಜನ ಪ್ರತಿಭೆಗಳಿಗೆ, ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕೊಟ್ಟು ಅವರನ್ನ ಇವತ್ತು ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ತುಂಬ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಅದಕ್ಕೆ ನವೋದಯನೇ ಕಾರಣ ಸರ್. ನನಗೂ ಕೂಡ ಕೇವಲ ಒಂದು 10-11 ವರ್ಷದಿಂದ ನಾವು ನವೋದಯ ಸೇರ್ಕೋತೇವೆ. ಸೊ ನಮ್ಮ ಪರ್ಸ್ನಾಲಿಟಿ ಶೇಪ್ ಮಾಡೋದಿರುತ್ತಲ್ವ, ಕಂಪ್ಲೀಟ್ಲಿ ನವೋದಯದಲ್ಲೇ ಆಗುತ್ತೆ. ಕೇವಲ ಅಕಾಡೆಮಿಕ್ಸ್ ಅಂತ ಅಲ್ಲ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಲೀಡರ್ಶಿಪ್ ಇರ್ಬೋದು. ನಾನು ಅಲ್ಲೇ ನವೋದಯದಲ್ಲಿ ಇರಬೇಕಾದ್ರೆ ಬೆಸ್ಟ್ ಕ್ಯಾಂಡಿಡೇಟ್ ಇದ್ದೆ. ಸೊ ಅದರಿಂದ ಆ ಆಪರ್ಚುನಿಟೀಸ್ ನವೋದಯ ಕೊಡ್ತಲ್ವಾ ಸರ್, ಅದು ಜೀವನದಲ್ಲಿ ಅದರಲ್ಲಿ ಅದಕ್ಕೆ ಯಾವತ್ತೂ ಚಿರಋಣಿ. ಸೊ ಮತ್ತು ನನ್ನ ಕೇಸಲ್ಲಿ ನಾನು ಇವತ್ತಿಗೂ ಕೂಡ, ನಾವು ನವೋದಯ ಬಿಟ್ಟು 7-8 ವರ್ಷ ಆದರೂ ಕೂಡ ನಮ್ಮ ಸೀನಿಯರ್ಸ್ ಇವತ್ತಿಗೂ ಕೂಡ ನಮಗೆ ಕೈ ಹಿಡಿದು ಮುಂದೆ ನಡೆಸ್ತಾರಲ್ವ, ನಮಗೆ ಏನೇ ಎಲ್ಲಿ ಬೇಕು ಅಂದ್ರೂ ನಮಗೆ ಸಪೋರ್ಟ್ ಮಾಡ್ತಾರಲ್ವ. ನಮ್ಮ ಸೀನಿಯರ್ಸ್ ಅಂತ ಅಲ್ಲ, ನೀವು ಇಂಡಿಯಾದಲ್ಲಿ ಎಲ್ಲೇ ಹೋಗಿ ನವೋದಯ ಅಂದರೆ ಅದೊಂದು ಫ್ಯಾಮಿಲಿ ಥರ. ಸೊ ನೀವು ಎಲ್ಲೇ ಹೋಗಿ ನವೋದಯ ಸಪೋರ್ಟ್ ಬೇಕು ಅಂದರೆ ಕೊಟ್ಟೆ ಕೊಡ್ತಾರೆ. ಸೊ ನನ್ನ ಟೀಚರ್ಸ್ ಕೂಡ, ಸೊ ಅಂದರೆ ನಮಗೆ ಟೀಚರ್ಸ್ ಯಾವ ಥರ ಅಂದರೆ ನಮಗೊಂಥರ ಸೆಕೆಂಡ್ ಪೇರೆಂಟ್ಸ್ ಥರ ಅವರು. ಯಾಕಂದರೆ ನಮ್ಮ 11 ವರ್ಷದಿಂದ 19 ವರ್ಷದ ತನಕ ನೋಡ್ಕೊಂಡು ಬಂದಿರ್ತಾರೆ. ನಮ್ಮ ಎಲ್ಲ ಥರ ನಮ್ಮ ಪ್ರತಿಯೊಂದು ಪರ್ಸ್ನಾಲಿಟಿ ಅವರಿಗೆ ಐಡಿಯಾ ಇರುತ್ತೆ, ನಮ್ಮನ್ನು ಶೇಪ್ ಮಾಡೋದೇ ಅವರು. ಸೊ ಅವರಿಗೂ ಕೂಡ ತುಂಬ ಥ್ಯಾಂಕ್ಫುಲ್ ಆಗಿರ್ತೇನೆ. ಸೊ ಓವರಾಲ್ ವೆರಿ ಗ್ರೇಟ್ಫುಲ್ ಟು ದ ನವೋದಯ ಫ್ಯಾಮಿಲಿ. ನನಗೂ ಕೂಡ ಒಂದು ಆಸೆ ಏನು ಅಂದರೆ ನವೋದಯ ಲೆವೆಲ್ ಆಫ್ ಎಜುಕೇಷನ್ ಬೇರೆ ಕಡೆ ಕೂಡ ಸಿಗಬೇಕು, ಆ ಆಪರ್ಚುನಿಟಿ ಬೇರೆ ಮಕ್ಕಳಿಗೂ ಕೂಡ ಸಿಗಬೇಕು. ದಟ್ ಈಸ್ ಮೈ ಆಸೆ ಸರ್. ಅವ್ರು ಹೇಳಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಒಬ್ಬ ಜವಾಹರ್ ನವೋದಯ ವಿದ್ಯಾಲಯ ಹಾವೇರಿ ಸ್ಟೂಡೆಂಟ್. ಸೊ ಹಾಗಾಗಿ ನವೋದಯ ಅನ್ನೋ ಫ್ಯಾಟರ್ನಿಟಿ ಏನಿದೆ, ಫ್ಯಾಮಿಲಿ ಏನಿದೆ, ಅದು ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಜೊತೆಗೆ ಇವರು ಮಲೆನಾಡಿನ ಕುವರ ಅವರು. ಸೊ ಸಕಲೇಶ್ಪುರ ಹಳ್ಳಿಯಲ್ಲಿ ಬೆಳೆದಂತ ಇವರು ಮಲೆನಾಡಿನ ಜನತೆ ಅಥವಾ ಮಲೆನಾಡಿನ ಜಾಗ ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಯಾವ ರೀತಿ ಇನ್ಸ್ಪೈರ್ ಮಾಡ್ತು ಅಂತ? ಸರ್, ಒಂದು ಮಲೆನಾಡು ಅಂದರೆ ಭಯಂಕರ ಮಳೆ ಬರುತ್ತೆ, ತುಂಬ ಅಂದರೆ ತುಂಬ. ನಾನು ಚಿಕ್ಕದ್ರಿಂದನೂ ನೋಡ್ಕೊಂಡು ಬಂದಿದ್ದೀನಿ, ತುಂಬ ಕಷ್ಟಪಟ್ಟು ದುಡಿಬೇಕು. ಯಾಕಂದರೆ ಕಾಫಿ ಅಥವಾ ಏನೇ ಇರ್ಬೋದು, ಒಂದು ಬೆಳಿಬೇಕು ಅಂದರೆ ತುಂಬ ಸೆನ್ಸಿಟಿವ್ ಪ್ಲ್ಯಾಂಟ್ಸ್ ಅದು. ಸೊ ವರ್ಷ ಪೂರ್ತಿ ದುಡಿತಾನೆ ಇರಬೇಕು. ಸೊ ಆ ಡೆಡಿಕೇಶನ್, ಆ ಎಫರ್ಟ್ ಇದೆಯಲ್ವಾ, ನಾನು ಚಿಕ್ಕದ್ರಿಂದನೇ ಅಪ್ಪನ ನೋಡಿ ಕಲ್ತಿದ್ದೇನೆ. ಅದ್ರ ಜೊತೆಗೆ ಮಲೆನಾಡು ಏನು ಅಂದರೆ ಜನ ತುಂಬ ದೂರ ಇರ್ತೀವಿ ಮನೆಗಳು. ಸೊ ನಮಗೇನಾಗುತ್ತೆ, ಜಗಳಗಳು ಕಮ್ಮಿ. ಸೊ ನಾವು ಒಬ್ರನ್ನೊಬ್ರು ಮೀಟ್ ಮಾಡಿದಾಗ ನಾವು ನನ್ನ ಮುಖದಲ್ಲೇ ನ್ಯಾಚುರಲ್ ಸ್ಮೈಲ್ ಇದೆ. ದಟ್ ಈಸ್ ಬಿಕಾಸ್ ನಮಗೆ ಒಬ್ಬರು ಮೀಟ್ ಮಾಡಿ ಮಾತಾಡ್ಸೋದು ಅಂದ್ರೆ ಒಂದು ಖುಷಿಯ ವಿಚಾರ. ಸೊ ಅದರಿಂದಾಗಿ ಆ ಎನರ್ಜಿ ನನಗೆ ಸಕಲೇಶ್ಪುರ ಕೊಟ್ಟಿದೆ. ಆ್ಯಂಡ್ ಸಕಲೇಶ್ಪುರದಲ್ಲಿ ನಾನು ಚಿಕ್ಕದ್ರಿಂದ ಓದಿ ಬೆಳೆದಿದ್ದು. ಅಲ್ಲಿನ ಅಂದರೆ ಸಕಲೇಶ್ಪುರದ ನಾವು ಚಿಕ್ಕವರಿದ್ದಾಗ ಏನಾಗ್ತಾ ಇತ್ತು, ಪ್ರತಿದಿನ ಕೂಡ ಬಸ್ ಪಂಚರ್ ಆಗಿ ನಿಲ್ತಾ ಇತ್ತು. ಒಂದು ರೋಡ್ ಅಂತ ಇರ್ತಾ ಇರಲಿಲ್ಲ. ಒಂದು ಮಳೆ ಬಂತು ಅಂದರೆ ಒಂದು ವಾರಗಟ್ಟಲೆ, ಇವತ್ತಿಗೂ ಕೂಡ ವಾರಗಟ್ಟಲೆ ಕರೆಂಟ್ ಇರಲ್ಲ, ವಾರಗಟ್ಟಲೆ ರೋಡ್ ಫೆಸಿಲಿಟೀಸ್ ಇರಲ್ಲ, ಬಸ್ ಕೆಲವು ಸಲ ಇಶ್ಯೂಸ್ ಆಗುತ್ತೆ. ಸೊ ಈ ಥರ ಎಲ್ಲ ಇಶ್ಯೂಸ್ ನೋಡಿದಾಗ ಒಂದು ಗ್ರಾಸ್ ರೂಟ್ಸಲ್ಲಿ ನೋಡಿರ್ತೇವಲ್ವ ಚಾಲೆಂಜಸ್. ಸೊ ಅದು ನಮ್ಮ ತಲೆಯಲ್ಲಿ ಉಳಿದ್ಬಿಡುತ್ತೆ. ಸೊ ನಾವು ಈ ಥರ ಏನಾದರೂ ಹೆಲ್ಪ್ ಮಾಡಬೇಕು. ಎಸ್ಪೆಷಲಿ ಸ್ಟೂಡೆಂಟ್ಸ್ ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಆಪರ್ಚುನಿಟಿ ಸಿಗಲ್ಲ, ಒಳ್ಳೊಳ್ಳೆ ಸ್ಕೂಲ್ ಫೆಸಿಲಿಟೀಸ್ ಅಥವಾ ಇದು ಸಿಗಲ್ಲ. ಸೊ ಅಂದರೆ ಯಾವುದೋ ನೈಸರ್ಗಿಕ ಕಾರಣಗಳಿಗೆ ಒಬ್ಬ ಸ್ಟೂಡೆಂಟಿಗೆ ಎಜುಕೇಶನ್ ಮಿಸ್ ಆಗಬಾರ್ದಲ್ವಾ. ಆ ಎಜುಕೇಶನ್ ಮೇಲೆ ಒಂಚೂರು ವರ್ಕ್ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಸೊ ನಮ್ಮ ಕರ್ನಾಟಕದ ಕನ್ನಡ ಅಭ್ಯರ್ಥಿಗಳಿಗೆ ಮನೋಜ್ ಅವರಿಂದ ಕೆಲವು ಮಾತುಗಳು. ಒಂದು, ದಯವಿಟ್ಟು ನೀವು
ಇಂಗ್ಲೀಷ್ ಮೀಡಿಯಮಿಗೆ ನಾವು ಸರಿ ಸಮಾನರಲ್ಲ, ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ ಅನ್ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೋಬೇಡಿ. ಯಾಕಂದರೆ ನಾನೇ ನೋಡಿದ್ದೀನಿ ಸ್ವಂತವಾಗಿ. UPSC ನೀವು ಯಾವ ಕಾಲೇಜಿಂದ ಎಲ್ಲಿಂದ ಗ್ರ್ಯಾಜುಯೇಟ್ ಆಗಿದ್ದೀರಾ, ನೀವು ಎಲ್ಲಿ ಎಷ್ಟು ದೊಡ್ಡ ಕಂಪನಿಯಿಂದ ಬಂದಿದ್ದೀರಾ ನೋಡಲ್ಲ. ನೀವು ಒಬ್ಬ ಅಧಿಕಾರಿ ಆಗೋಷ್ಟು ನಿಮ್ಮ ಹತ್ರ ಒಂದು ಪರ್ಸ್ನಾಲಿಟಿ ಇದೆಯಾ, ನೀವು ಅಷ್ಟು ಎಫರ್ಟ್ ಹಾಕಿದ್ದೀರಾ, ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈ ಸಲನೇ ತುಂಬ ಜನ ಕನ್ನಡ ಮೀಡಿಯಮಲ್ಲಿ ಓದಿ ಕ್ಲಿಯರ್ ಮಾಡಿರೋರಿದ್ದಾರೆ. ಸೊ ಒಂದೇ ಒಂದು ಮೇನಾಗಿ ಏನು ಬೇಕು ಅಂದರೆ ನಿಮ್ಮ ಎಫರ್ಟ್ ಬೇಕು, ಅದನ್ನಂತೂ ಯಾವತ್ತು ಕಾಂಪ್ರಮೈಸ್ ಮಾಡಬೇಡಿ. ನಾನು ಒಂದು ಕೋಟಲ್ಲಿ ತುಂಬ ಬಿಲೀವ್ ಮಾಡ್ತೇನೆ, ದಟ್ ಈಸ್ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಇಫ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್. ಅಂದರೆ ಏನಾಗುತ್ತೆ, ಟ್ಯಾಲೆಂಟ್ ಯಾರ ಹತ್ರನೇ ಇರಲಿ, ಯಾರು ಟ್ಯಾಲೆಂಟ್ಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾರೋ ಹಾರ್ಡ್ ವರ್ಕ್ ಯಾವತ್ತೂ ಗೆದ್ದೇ ಗೆಲ್ಲುತ್ತೆ. ಸೊ ನಾನಂತೂ ಹಾರ್ಡ್ ವರ್ಕಲ್ಲಿ ತುಂಬ ಬಿಲೀವ್ ಮಾಡ್ತೇನೆ. ನೀವು ಕೂಡ ನಿಮ್ಮ ಬಿಲೀಫು ನೀಡಿ, ಅದ್ರ ಜೊತೆಗೆ ನಿಮ್ಮ ಮೆಂಟರ್ಸ್ ಹತ್ರ ಮಾತಾಡಿ ರೈಟ್ ಡೈರೆಕ್ಷನ್ ಕೊಡಿ. ಹಾರ್ಡ್ ವರ್ಕ್ ಪ್ಲಸ್ ರೈಟ್ ಡೈರೆಕ್ಷನ್ ಈಸ್ ದ ರೆಸಿಪಿ ಫಾರ್ UPSC. ಸೊ ಅದೇ ಅಷ್ಟೇ. ನಾನು ಸೊ ಕನ್ನಡದಲ್ಲಿ ಓದಿರುವಂತ ಕನ್ನಡ ಅಭ್ಯರ್ಥಿಗಳು ಕೂಡ UPSC ಈಸಿಯಾಗಿ ಕ್ಲಿಯರ್ ಮಾಡಬಹುದು. ನೀವು ನಿಮ್ಮಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೋಬೇಡಿ ಅಂತ ಮನೋಜರ್ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ನೋಡಿದೀವಿ ಹಲವಾರು ಜನ ಕನ್ನಡದಲ್ಲಿ ಇಂಟರ್ವ್ಯೂನ ಕೊಟ್ಟು ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಸೊ ಲೈಕ್ ನಿಜವಾದಂತ ಎಕ್ಸಾಂಪಲ್ಸ್ ಇದೆ ನಮ್ಮ ಹತ್ರ. ಸೊ ನೀವು ಕನ್ನಡದಲ್ಲಿದ್ರು ಕೂಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ದಂಗೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇವರು ಜರ್ನಿಯಲ್ಲಿ ಪ್ರಿಪರೇಷನ್ ಯಾವ ರೀತಿ ಮಾಡಿದ್ರು ಅಂತ ತಿಳ್ಕೊಂಬರೋಣ. ಸೊ ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಿಪರೇಷನ್ ಬೇಕಾಗುತ್ತೆ. ಸೊ ಇವರು ಯಾವ ರೀತಿ ಅದಕ್ಕೆ ಪ್ರಿಪೇರ್ ಮಾಡಿದ್ರು ಅಂತ ಕೇಳೋಣ. ಸೊ ಪ್ರಿಲಿಮ್ಸಿಗೆ, ಸೊ ಎಸ್ಪೆಷಲಿ ಕನ್ನಡ ಮೀಡಿಯಮಿಂದ ಬಂದಿದ್ದವರಿಗೆ ಸ್ವಲ್ಪ CSAT ಇಶ್ಯೂಸ್ ಇರುತ್ತೆ. ಸೊ ನೀವು CSATನ್ನು ಏನು ಮಾಡಬೇಕು, ಸ್ವಲ್ಪ ಜನವರಿಯಿಂದನೇ ಸ್ಟಾರ್ಟ್ ಮಾಡಿಬಿಡಬೇಕು. ಅಂದರೆ ದಿನಕ್ಕೆ 1 ಅವರ್ 2 ಅವರ್ ಅಷ್ಟೇ, ಏನು 5-10 ಅವರ್ ಕೊಡಬೇಕು ಅಂತನೂ ಇಲ್ಲ. ದಿನ 2 ಅವರ್ಸ್ ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸಿಗೆ GSCಗೂ ಕೂಡ ಏನು ಮಾಡಬೇಕು ಅಂದರೆ ಲೈಕ್ ಸಬ್ಜೆಕ್ಟ್ ವೈಸ್ ಕಂಪ್ಲೀಟ್ ಮಾಡಿಕೊಂಡು MCQs ಪ್ರಾಕ್ಟೀಸ್ ಮಾಡೋದು. PYQs, UPSC PYQs ಮಾತ್ರ ಅಲ್ಲ, UPSC ಅವ್ರದ್ದೇ CDS ಬರುತ್ತೆ, CAPF ಬರುತ್ತೆ, ಜಿಯೋ ಸೈಂಟಿಸ್ಟ್ ಎಕ್ಸಾಮಿನೇಷನ್ ಬರುತ್ತೆ. ಆ PYQಗಳನ್ನು ನೋಡಿದ್ರೆ ನಮಗೊಂದು ಟ್ರೆಂಡ್ ಗೊತ್ತಾಗ್ತಾ ಹೋಗುತ್ತೆ, ಪ್ಯಾಟರ್ನ್ ಗೊತ್ತಾಗ್ತಾ ಹೋಗುತ್ತೆ. ಆ ಪ್ಯಾಟರ್ನ್ ನಿಮಗೆ ನೆಕ್ಸ್ಟ್ ಅಟೆಂಪ್ಟ್ ಬರಿಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ಮೇನ್ಸ್ ಅಂತ ಬಂದಾಗ, ಮೇನ್ಸಿಗೆ ಏನು ನಾವು ಲೈಕ್ ಏನು ಮಾಡ್ತೇವೆ, ಆನ್ಸರ್ ರೈಟಿಂಗ್ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತೇವೆ, ಅದು ಮಾಡಬಾರ್ದು. ಸೊ ಏನು ಮಾಡಿ, ನೀವು ಈಗಲೇ ಲೈಕ್ ಈವನ್ ನೀವು ಫೌಂಡೇಶನಲ್ ಕೋಚಿಂಗ್ ಇರಬೇಕಾದ್ರೆ ಕೂಡ 1-2 ಏನಾದರೂ ಬರಿತಾ ಇರಿ. ಈವನ್ essay ಅಂತ ಈಗ ನಿಮಗೆ, ಈಗ ಫಾರ್ ಎಕ್ಸಾಂಪಲ್ ವುಮೆನ್ ಎಂಪವರ್ಮೆಂಟ್, ಅದೆಲ್ಲರಿಗೂ ಟೀಮ್ ಬಗ್ಗೆ ಐಡಿಯಾ ಇರುತ್ತಲ್ವಾ, ನೀವು ಕೂತು ನಿಮ್ಮ ಥಾಟ್ಸ್ ಏನಿದೆ ಅದನ್ನು ಬರಿತಾ ಇರಿ. ಸೊ ಅದೇ ಬರಿತಾ ಪ್ರಾಕ್ಟೀಸ್ ಆಗ್ತಾ ನಾವು ಅದರಲ್ಲಿ ಶಾರ್ಪ್ ಆಗ್ತೇವೆ ಹೊರತು ಒಂದೇ ಸಲ ಅಂತ ಯಾವತ್ತೂ ಆಗಲ್ಲ. ಮೇನ್ಸಿಗೆ ಮಾತ್ರ ತುಂಬ ಪ್ರಾಕ್ಟೀಸ್ ಬೇಕು. ಆನ್ಸರ್ ರೈಟಿಂಗ್ ಇರ್ಬೋದು, ಆಪ್ಷನಲ್ ಇರ್ಬೋದು, ತುಂಬ ಒಳ್ಳೆ ಪ್ರಿಪ್ರೇಷನ್ ಬೇಕು. ಒಳ್ಳೆ ಮೆಂಟರ್ಶಿಪ್ ತೊಗೊಳ್ಳಿ, ಒಳ್ಳೆ ಡೈರೆಕ್ಷನ್ ತೊಗೊಳ್ಳಿ. ಅದ್ರ ಜೊತೆಗೆ ಎಫರ್ಟ್ ಕೂಡ ಅಷ್ಟೇ ಕಾಂಪ್ಲಿಮೆಂಟ್ ಮಾಡಬೇಕು. ಇಂಟರ್ವ್ಯೂಗಂತೂ ಎಂಜಾಯ್ ಮಾಡಿ ಪ್ರೊಸೆಸ್. ಅಂದರೆ ನಾನು ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಕೊಟ್ಟಿದ್ದಾಗ ನನ್ನ ಮಾರ್ಕ್ಸ್ ಕಮ್ಮಿ ಬಂದಿತ್ತು. ಬಟ್ ನನ್ನ ಆ ಫಸ್ಟ್ ಟೈಮಲ್ಲಿ ನಾನು ಕಲ್ತಿದ್ದು ಲೈಫ್ ಬಗ್ಗೆ, ಯಾರೋ ಒಬ್ಬರು 60 ವರ್ಷ IAS ಆಫೀಸರ್ ರಿಟೈರ್ಡ್ ಆಗಿರ್ತಾರೆ, ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ, ಅವರೊಂದೇನೋ ಒಳ್ಳೆ ಪಾಯಿಂಟ್ ಹೇಳ್ತಾರೆ, ನಮಗೆ ಖುಷಿ ಆಗುತ್ತೆ, ವಾವ್ ಇದು ಎಷ್ಟು ಒಳ್ಳೆ ಪಾಯಿಂಟ್ ಇದು ಅಂತ. ಸೊ ಆ ಥರ ನೀವು ಇಂಟರ್ವ್ಯೂ ಅಂತೂ ತುಂಬ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಫೇಸ್. ಮಾರ್ಕ್ಸ್ ಯಾವ ಥರ ಬರುತ್ತೆ ಲೈಕ್ ದಟ್ ಈಸ್ ಸೆಕೆಂಡರಿ, ಬಟ್ ಇಂಟರ್ವ್ಯೂನ ತುಂಬ ಎಂಜಾಯ್ ಮಾಡಿ. ಸೊ ನಿಮ್ಗೆ ಏನೇ ಯಾವುದೇ ಥರ ಎಲ್ಲಿ ಬೇಕು ಅಂದರೂ ಸೀನಿಯರ್ಸ್ ಕೇಳಿ, ಸರ್ ಕೇಳಿ, ಅಥವಾ ನಾವು ಇಲ್ಲೇ ಇರ್ತೇವೆ ಕೇಳಿ. ಆಮೇಲೆ ಹಲವಾರು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಬೆಂಗಳೂರಿಗೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಆ ತರ ಇದ್ದ ಸ್ಟೂಡೆಂಟ್ಸ್ ಅವರು ಮನೇಲಿ ಕೂತ್ಕೊಂಡು ಪ್ರಿಪರೇಷನ್ ಮಾಡ್ಬೋದಾ, ಮನೇಲಿ ಕೂತ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದಾ ಅಂತ ಡೌಟ್ಸ್ ಇರುತ್ತೆ. ಅದಕ್ಕೆ ನೀವೇನು ಹೇಳ್ತೀರಾ? ಸರ್, ಅಂದರೆ ನನ್ನ ಪ್ರಕಾರ ನೀವು ಮನೆಯಲ್ಲಿ ನಿಮಗೆ ಯಾವ ಥರ ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಅದ್ರ ಮೇಲೆ ಆಗುತ್ತೆ. ಸೊ ನೀವು ಲೈಬ್ರರಿ ಕೂತು 15 ಅವರ್ ಓದ್ತಾ ಇದ್ದೀರಾ, 12 ಅವರ್ ಓದ್ತಾ ಇದ್ದೀರಾ, ಅಥವಾ ಮನೇಲಿ ಕೂತು 12 ಅವರ್ ಓದ್ತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ ಇಲ್ಲ. ಮತ್ತು ಮನೇಲಿ ಏನಾಗುತ್ತೆ, ಕೆಲವು ಸಲ ಅಂದರೆ ಡಿಸ್ಟರ್ಬೆನ್ಸಸ್ ಜಾಸ್ತಿ ಇರುತ್ತೆ, ಏನೋ ಮೂಮೆಂಟ್ಸ್ ಇರ್ಬೋದು, ಅಥವಾ ಏನಾದರೂ ಕೆಲಸಕ್ಕೆ ಕರೀತಾರೆ. ಸೊ ಮನೇಲಿ ಕೂತು ಓದೋದು ತಪ್ಪಲ್ಲ. ನಿಮಗೆ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಒಳ್ಳೆ ಎಕೋಸಿಸ್ಟಮ್ ಮಾಡಿಕೊಟ್ರು ಅಂದರೆ ಮನೇಲಿ ಕೂತು ನಿಜವಾಗ್ಲೂ ಪ್ರಿಪೇರ್ ಆಗ್ಬೋದು. ಮತ್ತು ಈಗ ಏನಾಗ್ಬಿಟ್ಟಿದೆ, ಬಿಕಾಸ್ ChatGPT ಬಂದಿದೆ, ಯೂಟ್ಯೂಬಲ್ಲೂ ತುಂಬ ಒಳ್ಳೊಳ್ಳೆ ವಿಡಿಯೋಸ್ ಇದೆ ಆಲ್ರೆಡಿ. ಮತ್ತೆ ನೀವು ಮೆಟೀರಿಯಲ್ಸ್ ಕೂಡ ನಿಮಗೆ ಫ್ರೀಯಾಗಿ ಆಕ್ಸೆಸ್ ಸಿಗುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ, ನೀವು ನಿಮ್ಮ ಎಫರ್ಟನ್ನು ಕಾಂಪ್ಲಿಮೆಂಟ್ ಮಾಡಬೇಕಷ್ಟೇ. ಸೊ ಒಂದು ರೈಟ್ ಡೈರೆಕ್ಷನ್ ಬೇಕಷ್ಟೇ. ಮನೇಲಿದ್ದಾಗ ಮಿಸ್ ಆಗೋದು ಮೇಜರ್ ಆಗಿ ಏನು ಅಂದರೆ ಡೈರೆಕ್ಷನ್. ಯಾಕೆಂದರೆ ಈಗ ಬೆಂಗಳೂರು ಬರ್ತೇವೆ ಅಂದ್ಕೊಳ್ಳಿ, ಈಗ ಸರ್ ಅಂತವ್ರು ಯಾರು ಇಂಟರ್ವ್ಯೂ ಕೊಟ್ಟಿರೋರು ಸಿಗ್ತಾರೆ. ಸೊ ಅವರಿಂದ ಏನೋ ಕಲ್ತ್ಕೋತೀರಾ, ಅವರಿಂದ ನೀವು ಡೈರೆಕ್ಷನ್ ಸರಿ ಮಾಡ್ಕೋತೀರಾ. ಸೊ ಮನೇಲಿದ್ದಾಗ ನಿಮಗೆ ಡೈರೆಕ್ಷನ್ ಕೂಡ ಇದೆ ಅಂದರೆ ಮನೇಲಿ ಪ್ರಿಪೇರ್ ಆಗ್ಬೋದು. ಇಲ್ಲ ಅಂದರೆ ಲೈಕ್ ಈ ಥರ ಎಕೋಸಿಸ್ಟಮ್ಗಳು ಇರ್ತಾವಲ್ವ, ಅಲ್ಲಿ ಬಂದು ಪ್ರಿಪೇರ್ ಆದರೆ ನಿಮ್ಮ ಎಫರ್ಟ್ ಸ್ಟ್ರೀಮ್ ಲೈನ್ ಆಗುತ್ತೆ. ದಟ್ ಡಸಂಟ್ ಗ್ಯಾರಂಟಿ, ಬಟ್ ಒಂದು ಸ್ಟ್ರೀಮ್ ಲೈನ್, ಒಂದು ದಾರಿಗೆ ಬರುತ್ತೆ. ಸೊ ಕೊನೆಯದಾಗಿ ಎಲ್ಲರೂ ಬರೀ ಕನಸು ಕಾಣ್ತಿರ್ತಾರೆ, IAS ಆಗ್ಬೇಕು, IPS ಆಗ್ಬೇಕಂತ. ನೀವು ಇವತ್ತು ಆ ಕನಸನ್ನ ನನಸಾಗಿ ಮಾಡಿದ್ದೀರಾ. ಇದಕ್ಕಾಗಿ ಏನ್ ಹೇಳ್ತೀರಾ? ನಿಮ್ಮ ಕೊನೆಯ ವರ್ಡ್ಸ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್ ಔಟ್ ದೇರ್. ಒಂದು, ಐ ಆಮ್ ಸಮ್ವನ್ ಹೂ ಟ್ರೂಲಿ ಬಿಲೀವ್ಸ್ ಇನ್ ದ ಪವರ್ ಆಫ್ ಎಜುಕೇಷನ್. ಎಜುಕೇಷನ್ ಅಂದರೆ ಎಷ್ಟೇ ಬಡತನದಿಂದ ಬರಲಿರಲಿ, ಎಜುಕೇಷನ್ನಿಗೆ ಯಾವತ್ತೂ ಒಂದು ಭೇದ ಭಾವ ಮಾಡೋದಿಲ್ಲ.
ಸೊ ನೀವು ಎಜುಕೇಷನ್, ನಿಮಗೆ ಒಂದು ಕ್ವಾಲಿಟಿ ಎಜುಕೇಷನ್ ಸಿಕ್ತು ಅಂದ್ಕೊಳ್ಳಿ, ನೀವು IAS ಆಗ್ಬೋದು, IPS ಆಗ್ಬೋದು, ನೀವು ದೇಶನ ಶೇಪ್ ಮಾಡ್ಬೋದು. ಸೊ ಅದರಿಂದಾಗಿ ನನಗೆ ಎಸ್ಪೆಷಲಿ ಯಾರ್ಯಾರು ಅಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ತುಂಬ ಬಡತನದಿಂದ ಇರ್ಬೋದು, ಹಳ್ಳಿಗಳಿಂದ ಕಷ್ಟ ನೋಡಿರ್ತಾರೆ, ಲೈಕ್ ಏನು ಮನೆಗಳಲ್ಲಿ ಹಳ್ಳಿಗಳಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ ನೋಡಿರ್ತಾರೆ, ಅಂಥವ್ರು ಅಧಿಕಾರಿಗಳಾದಾಗ ಒಂದು ದೇಶಕ್ಕೆ ಮಾದರಿಯಾಗಿ ಒಬ್ಬ IAS ಆಫೀಸರ್ ಆಗ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಮುಂದೆ ನಾವು ಏನೋ ಚೇಂಜ್ ತರಬೇಕು ಅಂತ ಬರ್ತಾರೆ. ಸೊ ಆ ರೀಸನ್ನಿಂದಾಗಿ ನಿಮ್ಮಂಥವ್ರು ಆಗಬೇಕು, IAS IPS ಆಗಬೇಕು. ಅದರಿಂದಾಗಿ ನೀವು ನಿಮ್ಮ ಎಫರ್ಟ್ನ ಬಿಡಬೇಡಿ. ಸೊ ತಗೊಳತ್ತೆ, ನಿಜವಾಗ್ಲೂ ತಗೊಳತ್ತೆ, 2-3 ಇಯರ್ಸ್ ತಗೊಳತ್ತೆ. ನಾನು ಸ್ಟಾರ್ಟಿಂಗ್ ಬಂದಾಗ ಒಂದೇ ಅಟೆಂಪ್ಟಲ್ಲಿ ಮುಗಿಸ್ ಹೋಗ್ತೇನೆ ಅಂತ ಬಂದೆ. ಬಟ್ UPSC ಏನಾಗುತ್ತೆ, ನಾನು ಲಾಸ್ಟ್ 3 ಇಯರ್ಸಲ್ಲಿ ನನ್ನ ಪರ್ಸ್ನಾಲಿಟಿ ಡೆವಲಪ್ ಆಗಿರೋಷ್ಟು ನನಗೆ ಖುಷಿ ಇದೆ. ಅಂದರೆ ನಾನು ಈಗ ನನಗೆ ಯಾವ ಥರ ಅಂದರೆ, ನಾನು ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದಿದ್ರೆ 1 ಇಯರ್ ಎಕ್ಸ್ಪೀರಿಯನ್ಸ್ ಮಿಸ್ ಆಗ್ತಿತ್ತಲ್ಲ ನಾನು. ಅಂದರೆ ಲೈಕ್ ಏನಾಗ್ತಾ ಇದೆ, UPSC ಯಾವ ಥರ ಅಂದರೆ ಇಟ್ ಮೇಕ್ಸ್ ಯು ಎ ಬೆಟರ್ ಆಫೀಸರ್. ಸೊ ಅಂದರೆ ನೀವು ಒಬ್ಬ ಆಫೀಸರ್ ಆದಾಗ ನಿಮಗೆ ಮಿಸ್ಟೇಕ್ಸ್ ಮಾಡೋದಕ್ಕೆ ನಿಮ್ಮ ಹತ್ರ ಅಪರ್ಚುನಿಟೀಸ್ ಇರಲ್ಲ. ಸೊ ಎಲ್ಲ ಮಿಸ್ಟೇಕ್ಸ್ ಈಗಲೇ ಮಾಡಿ ಕಲ್ತ್ಕೊಳ್ಳಿ, ಅಲ್ಲಿ ಹೋದಾಗ ಯಾವತ್ತೂ ಮಿಸ್ಟೇಕ್ಸ್ ಮಾಡಬೇಡಿ. ಅದಕ್ಕೆ ಒಂದು UPSC ಕಲಿಸುತ್ತೆ. ಸೊ ಅದರಿಂದಾಗಿ ನೀವು ನಿಮ್ಮ ಎಫರ್ಟ್ನ ನಂಬಿ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಎಲ್ಲ ನಿಮ್ಮ ಪೇರೆಂಟ್ಸ್ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಆಗೇ ಆಗುತ್ತೆ. ಸೊ UPSC ಅನ್ನೋದೊಂದು ಬರೀ ಪರೀಕ್ಷೆ ಅಲ್ಲ, ಇದೊಂದು ಜರ್ನಿ. ಅದನ್ನ ಮೈಂಡ್ ಇಟ್ಕೊಂಡು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಸೊ ಇದು ಮನೋಜ್, ಆಲ್ ಇಂಡಿಯಾ ರ್ಯಾಂಕ್ 389 IPS ಅಪ್ಕಮಿಂಗ್ IPS ಅವ್ರ ಜೊತೆ ಸಂವಾದ. ಸೊ ವಿತ್ ದಿಸ್ ವಿ ವಿಲ್ ಎಂಡ್ ದ ಸೆಷನ್.